ನಟ ದರ್ಶನ್ ಜೈಲಿಂದ ಹೊರಗಡೆ ಇದ್ದಾಗ ಯಾವ ರೀತಿ ಬಿಂದಾಸ್ ಲೈಫನ್ನು ಅನುಭವಿಸ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ಪ್ರಕಾರ ಈಗ ಜೈಲಿನಲ್ಲೂ ಕೂಡ ಹಾಗೇ ಇದ್ದಾರೆ ಅಂತಕ್ಕಂಥದ್ದು ಫಿಕ್ಸ್. ಅಂದರೆ ದರ್ಶನ್ಗೆ ಬೇಕಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಿರೋ ಶಂಕೆಗೆ ಜೈಲಿಂದ ಈಗ ಸೋರಿಕೆ ಆಗಿರ್ತಕ್ಕಂಥ ಫೋಟೋಗಳೇ ಕಾರಣ. ನೀವು ನೋಡ್ತಾ ಇರ್ತಕ್ಕಂಥ ಈ ಫೋಟೋ. ಹಾಗಾದರೆ ಜೈಲು ನಿಯಮ ಏನು ಹೇಳುತ್ತೆ? ವಿಚಾರಣಾಧೀನ ಖೈದಿಗೆ ಏನೆಲ್ಲ ಸವಲತ್ತು ಸಿಗುತ್ತೆ, ಏನು ಸಿಗಲ್ಲ? ಒಂದು ಸರ್ತಿ ಕ್ವಿಕ್ಕಾಗಿ ಅದನ್ನು ನೋಡ್ಬೋಣ. ರೂಲ್ಸು, ನಿಯಮಗಳು ಏನು ಹೇಳುತ್ತೆ ಅಂತ. ವಿಚಾರಣಾಧೀನ ಖೈದಿಗೆ ಅಗತ್ಯ ವಸ್ತು ಹೊರತುಪಡಿಸಿ ಉಳಿದ ಸೌಲಭ್ಯವನ್ನು ನೀಡುವಂತಿಲ್ಲ ಅಂತ ರೂಲ್ಸ್ ಹೇಳುತ್ತೆ ಜೈಲು ನಿಯಮಗಳು. ಹಾಗೆಯೇ ಕೋರ್ಟ್ ಅನುಮತಿ ಇಲ್ಲದೆ ಮನೆಯೂಟ ಸೇರಿ ಇತರೆ ಸೌಲಭ್ಯಗಳಿಗೆ ಅವಕಾಶ ಇಲ್ಲ. ಬಟ್ ಎಲ್ಲ ದರ್ಶನಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಜೈಲಿನ ಲಾನ್ನಲ್ಲಿ ಚೇರು ಟಿಪಾಯಿ ಹಾಕ್ಕೊಂಡು ಕೂತ್ಕೊಂಡು ಮಾತನಾಡೋ ವ್ಯವಸ್ಥೆ ಇಲ್ಲವೇ ಇಲ್ಲ. ಅದನ್ನು ಮಾಡಿದ್ದಾರೆ. ನಿಯಮ ಉಲ್ಲಂಘನೆ. ಜೈಲಿನ ಎಲ್ಲೆಂದರಲ್ಲಿ ಕುಳಿತು ಸಿಗರೇಟು ಬೀದಿ ಸೇವನೆ ಮಾಡೋ ಹಾಗಿಲ್ಲ, ಅದು ಕೂಡ ಉಲ್ಲಂಘನೆಯಾಗಿದೆ. ಅದು ಕೆಲಸ ಮಾಡಿಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೈಲಿಗೆ ಸಿಗರೇಟು, ಮಾದಕ ವಸ್ತು, ಮದ್ಯ ಸರಬರಾಜು ಮಾಡೋದು, ಸೇವನೆ ಮಾಡೋದು ಶಿಕ್ಷಾರ್ಹ ಅಪರಾಧ. ಆಗಲೇ ನಾನು ಹೇಳಿದೆ, ಯಾರಿಗಾದರೂ ಆ ಥರದ ಚಟ ಇದ್ದರೆ ಬಿಟ್ಟುಬಿಡಲಿ ಅಂತಲೇ ಕೊಡಲ್ಲ. ವಿಚಾರಣಾಧೀನ ಖೈದಿ VIP ಸೆಲ್ನಲ್ಲಿದ್ದರೂ ಕೂಡ ಸ್ಪೆಷಲ್ ಸೆಕ್ಯೂರಿಟಿ ಕೊಡೋಂಗಿಲ್ಲ. ಇಲ್ಲ, ಅದನ್ನೂ ಕೊಟ್ಟಿದ್ದಾರೆ. ಸ್ಪೆಷಲ್ ಸೆಕ್ಯೂರಿಟಿ ಆಯಿತಾ, ಸಿಗರೇಟು, ಲಾನು, ಕೂತ್ಕೊಂಡು ಮಾತಾಡೋದು, ಹರಟೆ, ವಿಡಿಯೋ ಕಾಲು, ಒಂದ ಎರಡ ನಿಯಮಗಳ ಉಲ್ಲಂಘನೆ ಆಗಿರೋದಿಲ್ಲಿ. ಹೋಗಲಿ, ಈಗಾಗಲೇ ದರ್ಶನ್ಗೆ ನಾನು ಮಾಡಬಾರ್ದವ್ರ ಸಹವಾಸ ಮಾಡಿಬಿಟ್ಟು ಜೈಲಿಗೆ ಬಂದೆ, ಇನ್ನಾದರೂ ಒಳ್ಳೆಯವ್ರ ಸಹವಾಸ ಮಾಡಬೇಕು ಅಂತ ಅನಿಸಿದೆಯಾ ಅಂದರೆ ನೋ. ಅಸಲಿಗೆ ದರ್ಶನ್ ಜೈಲಿನಲ್ಲಿ ಸಹವಾಸ ಮಾಡಿರೋದು ಬರೀ ರೌಡಿ ಶೀಟರ್ಗಳನ್ನೇ. ಅದಕ್ಕೆ ಏನು ಕಾರಣ ಅಂತಲೂ ಹೇಳ್ತೀನಿ ನಾನು ಮತ್ತೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇದ್ದ ಮತ್ತೊಬ್ಬ ರೌಡಿ ಕುಳ್ಳ ಸೀನ. ಅಲ್ಲಿ ಆ ಚೇರ್ ಹಾಕ್ಕೊಂಡು ಕೂತಿರೋರಲ್ಲಿ ವಿಲ್ಸನ್ ಗಾರ್ಡನ್ ನಾಗನೂ ಇದ್ದಾನೆ, ಕುಳ್ಳ ಸೀನನೂ ಇದ್ದಾನೆ. ಕೊಲೆ ಕೇಸ್ನಲ್ಲಿ ಸಜೆ ಖೈದಿ ಆಗಿದ್ದಾನೆ ಕುಳ್ಳ ಸೀನ. ಒಂದು ದೊಡ್ಡ ಕಲ್ಸಂದ್ರದವನು ಇವನು ಕುಳ್ಳ ಸೀನ. ಪಂಚಾಯಿತಿ ಮೆಂಬರ್ ಕೊಲೆಯ ಸುಪಾರಿ ಕೇಸಲ್ಲಿ ಈ ಕುಳ್ಳ ಸೀನಿಗೆ ಶಿಕ್ಷೆ ಆಗಿದೆ. ಸಜಾ ಖೈದಿ ಆತ. ಜೈಲಲ್ಲಿ ಭೂಗತ ಪಾತಕಿಗಳ ಲಿಂಕನ್ನು ಬೆಳೆಸ್ಕೊಂಡಿದ್ದಾರೆ ದರ್ಶನ್. ಹಾಗಂತ ಜೈಲಿನಲ್ಲಿ ಇರೋರೆಲ್ಲ ಇಂಥವ್ರು ಏನು ಬೇಡಿ, ಒಳ್ಳೆಯವರು ಇರ್ತಾರೆ, ಸಜ್ಜನರೂ ಇರ್ತಾರೆ. ಅಂಥವ್ರ ಯಾವ ಪರಿಚಯನೂ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಅಂಥವ್ರ ಪರಿಚಯ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈ ಥರ ಹವಾ ಇಟ್ಟಿರೋರನ್ನ ಪರಿಚಯ ಮಾಡಿಕೊಂಡ್ರೇ VIP ಟ್ರೀಟ್ಮೆಂಟ್ ಸಿಗೋದಲ್ಲಿ ಆ ಇಬ್ಬರು ರೌಡಿ ಶೀಟರ್ಗಳು. ಹಾಗಾಗಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜ ವೈಭೋಗ. ಜೈಲು ಅಧಿಕಾರಿಗಳ ಮೇಲೆ ತೂಗುಗತ್ತಿ. ತನಿಖೆ ಆಗಬೇಕು. ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ DGP ಮಾಲಿನಿ ಕೃಷ್ಣಮೂರ್ತಿ. 11 ಗಂಟೆಗೆ ಭೇಟಿ ನೀಡಲಿದ್ದಾರೆ IGP ಆನಂದ್ ರೆಡ್ಡಿ ಮತ್ತು DIG ಸೋಮಶೇಖರ್. ಹಾಗಾಗಿ ಜೈಲಧಿಕಾರಿಗಳಿಗೆ ಟೆನ್ಷನ್. ಜೈಲಿನಲ್ಲಿ ಖೈದಿಗಳು ಬೇಕಾಬಿಟ್ಟು ಓಡಾಡಬಾರ್ದು ಅಂತ ರೂಲ್ಸ್ ಇದೆ ಸೆಂಟ್ರಲ್ ಜೈಲಿನಲ್ಲಿ. ಅಂದರೆ ಅವ್ರಿಗೇನು ಒಂದು ಸೆಲ್ ಅಂತ ಕೊಟ್ಟಿರ್ತಾರೆ, ಆ ಸೆಲ್ಲಲ್ಲೇ ಇರಬೇಕು. ಊಟ, ತಿಂಡಿ, ಬಹಿರ್ದೆಸೆ ಇಂಥ ವಿಚಾರಗಳಿಗೆ ಮಾತ್ರ ಹೊರಗೆ ಬರಬೇಕು. ಬೇರೆ ಸಮಯದ ಒಳಗೆ ಇರಬೇಕು. ಬಟ್ ಅಲ್ಲಿ ಹಂಗಿದೆಯಾ ನೋಡಿ. ಯಾವುದೋ ರೆಸಾರ್ಟಲ್ಲಿ ಕೂತ್ಕೊಂಡು ಸಾಯಂಕಾಲದತ್ತು ಆರಾಮಾಗಿ ಕಾಫಿ ಕೊಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಕೂತಿರೋ ಹಂಗಿದೆ. ಯಾರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದು? ನೋಡಿ, ಇಂಥ ವಿಚಾರಗಳು ಬೆಳಕಿಗೆ ಬಂದಾಗಲೇ ಇವರು ತನಿಖೆ ಗಿನಿಕೆ ಅಂತ ಅನ್ನೋದು. ಎಷ್ಟೋ ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಸಿಕ್ಕಿರುತ್ತೆ, ಗೊತ್ತಾಗೋದೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ಆಂತರಿಕ ತನಿಖೆಗೇನೋ ಆದೇಶ ಕೊಟ್ಟಿದ್ದಾರೆ. ಇವತ್ತು ಬರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ. ಫೈನ್. ಬಟ್ ತನಿಖೆ ಯಾವ ರೀತಿ ನಡೆಯುತ್ತೆ, ಏನೆಲ್ಲ ಚೆಕ್ ಮಾಡ್ತಾರೆ? ಇವ್ರು ಬರೋ ಅಷ್ಟೊತ್ತಿಗೆ ಅಲ್ಲೆಲ್ಲ ವ್ಯವಸ್ಥೆ ಸರಿಪಡಿಸ್ಬಿಟ್ಟಿದ್ರೆ ಹೆಂಗೆ ಅಂತ? ಅರವಿಂದ್, ಖಂಡಿತವಾಗ್ಲೂ ಹೀಗೇನ್ ದರ್ಶನ್ಗೆ ರಾಜಕೀಯ ನಡೆಸಿದ್ರು ಅನ್ನೋ ಫೋಟೋ ವೈರಲ್ ಆಯ್ತು. ಆ ಬೆನ್ನಲ್ಲೇ ಒಂದು ಆಂತರಿಕ ತನಿಖೆಗೆ ಈಗ DGP ಆದಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಒಂದು ಇಬ್ಬರನ್ನ ನೇಮಕ ಮಾಡಿದ್ದಾರೆ. ಅದರಲ್ಲೂ ಸಹ IGP ಆನಂದ್ ರೆಡ್ಡಿ ಮತ್ತು ಸೋಮಶೇಖರ್ ನೇತೃತ್ವದಲ್ಲಿ ಈಗ ತನಿಖೆಗೆ ಆದೇಶ ಕೊಟ್ಟಿರುವಂತದ್ದು. ಸೋಮಶೇಖರ್ ಇಲ್ಲಿ ಮುಖ್ಯ ಅಧೀಕ್ಷಕರಾಗಿ ಜೈಲಿನಲ್ಲಿ ಕೆಲಸ ಮಾಡಿ ಹೋಗಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಸೋಮಶೇಖರ್ಗೂ ಸಹ ಸಂಪೂರ್ಣ ಮಾಹಿತಿ ಜೈಲಿನಲ್ಲಿ ಏನ್ ನಡೀತದೆ, ಏನಿಲ್ಲ, ಮತ್ತು ಈ VIP ಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡುತ್ತಾರೆ, ಇಲ್ಲಿ ವಿಶೇಷ ಅದಕ್ಕೆ ಯಾವ ರೀತಿ ಸಿಗ್ತದೆ ಅನ್ನೋದು ಸಂಪೂರ್ಣ ಮಾಹಿತಿ ಅಧಿಕಾರಿಗಳಿಗೂ ಇದೆ. ಆದ್ರೆ ಎಲ್ಲ ಒಂದ್ ಕಡೆಗೆ ಏನೀಗ ಬಂದಿಖಾನೆ ಇಲಾಖೆ ಆಂತರಿಕ ತನಿಖೆಗೆ ಈಗ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆಗೆ ಅದು ಸಹ ಮಿಸ್ಯೂಸ್ ಆಗೋ ಸಾಧ್ಯತೆ, ಮತ್ತು ಜೈಲಿನಲ್ಲಿ ಸಹ ಏನ್ ಹಿರಿಯ ಅಧಿಕಾರಿಗಳು ಜೈಲಿಗೆ ಬರ್ತಾರೆ ಅಂತೇಳಿ ಸಂಪೂರ್ಣವಾಗಿ ಜೈಲಿನ ಸಿಬ್ಬಂದಿಗಳಿಗೂ ಸಹ ಒಂದು ಆದೇಶ ಮಾಡಿರೋದು. ಜೈಲಿನಲ್ಲಿ ಯಾರೇ ವಿಚಾರಣೆ ದಿನ ಕೈದಿಗಳಿರ್ಬೋದು ಅಥವಾ
ಬೇರೆ ಕೈದಿಗಳು ಬೇಕಾಬಿಟ್ಟಿ ಎಲ್ಲೂ ಓಡಾಡಬಾರ್ದು ಮತ್ತು ವಿಶೇಷವಾಗಿ ಕಿಚನ್ ಇರ್ಬೋದು ಅಥವಾ ಬಾತ್ರೂಮ್ ಕಡೆ ಗಮನ ಕೊಡಿ, ಯಾವುದೇ ತರದ ವಸ್ತುಗಳು ಸಹ ಸಿಗಬಾರ್ದು, ಎಲ್ಲವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಂತೇಳಿ ಈಗಾಗಲೇ ನಿನ್ನೆಯಿಂದನೂ ಸಹ ಸಂಪೂರ್ಣ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಕೈದಿಗಳಿಗೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಸಜಾಕ್ ಬಂದಿಗಳಿರ್ಬೋದು, ಯಾರು ಸಹ ಬೇಕಾಬಿಟ್ಟಿ ಓಡಾಡಬಾರ್ದು ಮತ್ತು ಅವರ ಮನೆಯವರು ಬಂದ್ರು ಸಹ ಈಗ ಭೇಟಿಗೆ, ಅಂದ್ರೆ ಮಾಮೂಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸಾಕಷ್ಟು ಕೈದಿಗಳನ್ನ ಭೇಟಿ ಮಾಡೋದಕ್ಕೆ ಮನೆಯವರು ಬರ್ತಾರೆ. ಹಾಗಾಗಿ ಅಲ್ಲೂ ಸಹ ಸಂಪೂರ್ಣವಾಗಿ ಚೆಕ್ ಮಾಡಿ ಒಳಗಡೆ ಬಿಟ್ಕೋಬೇಕು ಮತ್ತು ಹಣ್ಣು ಹೊರತುಪಡಿಸಿ ಯಾವುದನ್ನು ಇವತ್ತು ತೆಗೆದುಕೊಳ್ಬಾರ್ದು ಅನ್ನೋ ಸಂದೇಶವನ್ನ ಈಗ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಏನ್ ತನಿಖೆ ಆಗ್ತದೆ, ಇವತ್ತು ಹಿರಿಯ ಅಧಿಕಾರಿಗಳು ಬಂದು ಯಾವ ರೀತಿ ಜೈಲಿನಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತದೆ. ಮತ್ತೊಂದ್ ಕಡೆಗೆ ಜೈಲಿನ ಒಳಗಡೆ ಈಗ ಸಂಪೂರ್ಣವಾಗಿ ಭದ್ರತೆಯನ್ನ ಹೆಚ್ಚಿಗೆ ಮಾಡ್ಕೊಂಡು ಈಗ ಅಧಿಕಾರಿಗಳಿಗಾಗಿ ಇರುವಂತದ್ದು. ಸಿಬ್ಬಂದಿಗಳು ಸಹ ಇವತ್ತು ಯಾರನ್ನು ಸಹ ಭೇಟಿಗೂ ಸಹ ಹೆಚ್ಚಿಗೆ ಅವಕಾಶ ಕೊಡೋ ಸಾಧ್ಯತೆ ಕಡಿಮೆ ಇರುವಂತದ್ದು. ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವತ್ತೆಲ್ಲ ರೆಡಿ ಮಾಡ್ಕೋತಾರೆ, ಅವ್ರು ಬರೋ ಅಷ್ಟೊತ್ತಿಗೆ ಏನೂ ಇಲ್ಲ ಆ ಥರ ಫೆಸಿಲಿಟಿ ಅಂತ ತೋರಿಸೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ಕೋತಾರೆ.